ನಮಸ್ಕಾರ. ಈ ಅಯೋಧ್ಯ ಅನ್ನುವಂತಹ ಶಬ್ದವೇ ತುಂಬ ವಿಶೇಷವಾಗಿದೆ. ಅಯೋಧ್ಯ ನಗರಿಯ ಉಲ್ಲೇಖ ನಮಗೆ ತುಂಬ ಪ್ರಾಚೀನ ಕಾಲದಿಂದಲೂ ಸಿಗುತ್ತೆ. ವೇದದ ಕಾಲದಿಂದಲೂ ಕೂಡ ಈ ಒಂದು ನಗರ ಮೋಕ್ಷದಾಯಿನಿ ಆದಂತಹ ಒಂದು ಪುರಿ ನಗರಿ ಅಂತ ಕರೆದಿರುವುದು ಉಂಟು ನಮ್ಮಲ್ಲಿ. ಅಯೋಧ್ಯ ಅನ್ನುವಂತಹ ಈ ನಗರಕ್ಕೆ ಇನ್ನೂ ಎಷ್ಟೋ ಅನ್ವರ್ಥ ನಾಮಗಳು ಉಂಟು. ಅವಧ ನಗರ, ಅವಧ ನಗರಿ ಅಂತ ಕೂಡ ಕರಿತಾ ಇದ್ದಂಥದ್ದು ಉಂಟು. ಅಯೋಧ್ಯ ಎಂಬುವ ಪದದ ಅರ್ಥವೇ ಯಾವುದನ್ನು ಯುದ್ಧದಲ್ಲಿ ಸೋಲಿಸುವುದಕ್ಕೆ ಆಗುವುದಿಲ್ಲವೋ ಅದು ಅಯೋಧ್ಯ ಅಂತ. ಯುದ್ಧವೆಂದರೆ ಬರೀ ನಮಗೆ ಭೌತಿಕವಾದಂತಹ ಯುದ್ಧ ಮಾತ್ರವಲ್ಲ, ಅಲ್ಲಿ ಯಾವುದೇ ಭಾವನಾತ್ಮಕವಾದಂಥ ಯುದ್ಧವಾಗಲಿ ಅಥವಾ ಆಧ್ಯಾತ್ಮಿಕದ ಮಟ್ಟದಲ್ಲಿ ಯಾವುದೇ ಒಂದು ಅಧರ್ಮದ ಆಕ್ರಮಣಕ್ಕೆ ಕೂಡ ಇದು ತುತ್ತಾಗದೆ ಅದೆಲ್ಲವನ್ನು ಅಧರ್ಮವನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿಯುಳ್ಳಂತಹ ನಗರಿ ಅಯೋಧ್ಯ ಅಂತ ಹೇಳುವಂಥದ್ದು ಉಂಟು. ನಮ್ಮಲ್ಲಿ ಈ ತೀರ್ಥ ಮತ್ತು ಕ್ಷೇತ್ರ ಅನ್ನುವಂಥ ಎರಡು ಪದಗಳಿವೆ. ಸಾಮಾನ್ಯ ಜನರು ಕೇಳೇ ಇರ್ತೀರಿ. ತೀರ್ಥ ಅನ್ನುವಂತಹ ಶಬ್ದ ತರಣಾತ್ ತೀರ್ಥ ಇತ್ಯಾಹುಹು ಅಂತ ಬಂದಿರುವಂಥದ್ದು. ಅದೇ ರೀತಿಯಾದ ಅರ್ಥ ಈ ಕ್ಷೇತ್ರ ಅನ್ನುವಂಥ ಪದಕ್ಕೆ ಕೂಡ ಹೇಳ್ಬೋದು. ತರಣಾತ್ ತೀರ್ಥ ಇತ್ಯಾಹುಹು. ತರಣ ಅಂದರೆ ಏನು? ಅದು ಒಂದು ರೀತಿ ಒಂದು ಸೇತುವೆ ಅಂತ ಹೇಳ್ಬೋದು ಅಥವಾ ದೋಣಿ ಅಂತ ಹೇಳ್ಬೋದು. ಯಾವುದು ನಮ್ಮನ್ನು ಇಹದಿಂದ ಪರದ ಎಡೆಗೆ ಕರೆದುಕೊಂಡು ಹೋಗುತ್ತದೋ ಅದು ತೀರ್ಥ ಅಥವಾ ಕ್ಷೇತ್ರ ಅಂತ ಕರೆಯುವುದಂತ ಉಂಟು ನಮ್ಮಲ್ಲಿ. ಅದು ಒಂದು ರೀತಿಯಾಗಿ ಆದಿದೈವಿಕವಾದಂತಹ ಸೇತುವೆ ಅಂತ ಹೇಳ್ಬೋದು. ಅಧಿಭೂತವನ್ನು ಅಧ್ಯಾತ್ಮಕ್ಕೆ ಜೋಡಿಸುವಂತಹ ಸಂಯೋಜಿಸುವಂತಹ ಒಂದು ಆದಿದೈವಿಕವಾದಂತಹ ಸೇತುವೆ ಅಂತ ಹೇಳ್ಬೋದು. ತರಣಾತ್ ತೀರ್ಥ ಇತ್ಯಾಹುಹು ಅಂತ. ನೋಡಿ, ನಮ್ಮಲ್ಲಿ ಜನಜನಿತವಾದಂತಹ ಭಾಷೆಯಲ್ಲಿ ಕೂಡ ಈ ತೀರ್ಥ ಅನ್ನುವಂತಹ ಶಬ್ದವನ್ನು ಎಷ್ಟೋ ಪ್ರಸಂಗಗಳಲ್ಲಿ ನಾವು ಉಪಯೋಗಿಸ್ತೀವಿ. ಹಿರಿಯರಿಗೆ, ಆಚಾರ್ಯರಿಗೆ ಮತ್ತು ಬೇರೆ ಬೇರೆ ನಮ್ಮ ತಂದೆ ತಾಯಂದಿರಿಗೂ ಕೂಡ ಈ ತೀರ್ಥ ಅನ್ನುವಂಥ ಶಬ್ದದ ಬಳಕೆಯನ್ನು ಮಾಡುವಂಥದ್ದು ಉಂಟು. ಅವರೆಲ್ಲರೂ ನಮ್ಮನ್ನ ಈ ಭೌತಿಕ ಮಟ್ಟದಿಂದ ಆಧ್ಯಾತ್ಮಿಕದ ಮಟ್ಟಕ್ಕೆ ಏರಿಸುವಂತಹ ಆ ಪ್ರಬುದ್ಧತೆಯನ್ನು, ಆ ಶಕ್ತಿಯನ್ನು ಉಳ್ಳಂತಹವರು ಅಥವಾ ಉಳ್ಳಂತಹ ಪ್ರದೇಶ ಅಥವಾ ಒಂದು ಜಲರಾಶಿ ಇತ್ಯಾದಿಯಾದ ಅರ್ಥಗಳು ಈ ತೀರ್ಥ ಅನ್ನುವಂಥ ಶಬ್ದಕ್ಕೆ ಇದೆ. ನಮಗೆ ಪುರಾಣ ಕಾಲದಿಂದಲೂ ಕೂಡ ಈ ಅಯೋಧ್ಯ ಅನ್ನುವಂತಹ ಈ ನಗರವನ್ನು ತೀರ್ಥಕ್ಷೇತ್ರ ಅಂತ ಕರೆದುಕೊಂಡು ಬಂದಿರುವಂಥದ್ದು ಉಂಟು. ನಮಗೆ ಎಲ್ಲರಿಗೂ ತುಂಬ ಪ್ರಸಿದ್ಧವಾಗಿರುವಂತಹ, ಎಲ್ಲರ ಮನೆಮಾತಾಗಿರುವಂತಹ, ಯಾರೂ ಕೂಡ ಭಾರತೀಯರು ಮೊದಲನೇ ಬಾರಿಗೆ ರಾಮಾಯಣವನ್ನು ಕೇಳೋದಿಲ್ಲ ಅನ್ನುವಂಥ ಒಂದು ನಾಣ್ಣುಡಿಯೇ ಇದೆ. ಅಂದರೆ ನಮಗೆಲ್ರಿಗೂ ಹುಟ್ಟುತ್ತಾ ಇದ್ದಾಗಲೇ ನಮಗೆ ರಾಮಾಯಣ ನಮ್ಮ ಜೀವನದ ಭಾಷೆಯಾಗಿ, ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳ್ಕೊಂಡು ಬಂದಿರುವಂಥದ್ದನ್ನು ನೋಡ್ತೀವಿ. ನೋಡಿ, ಎಷ್ಟು ಕಡೆ ನಮಗೆ ಆ ಒಂದು ಸೈಕಲಾಜಿಕಲಿ ಆ ರಾಮಾಯಣದ ತತ್ವಗಳು ಎಷ್ಟು ಬೇರೂರಿದೆ ನಮ್ಮ ಜನಮಾನಸದಲ್ಲಿ ಅಂದರೆ, ಯಾರೂ ಕೂಡ ತಮ್ಮ ಮಕ್ಕಳಿಗೆ ರಾವಣ ಅಂತ ಆಗಲಿ, ಕುಂಭಕರ್ಣ ಅಂತನಾಗಲಿ, ಇಂದ್ರಜಿತ್ ಅಂತ ಆಗಲಿ, ಶೂರ್ಪಣಖೆ ಅಂತಾಗಲಿ ಹೆಸರು ಇಟ್ಟಿರುವಂಥದ್ದನ್ನು ನೋಡೋದಿಲ್ಲ. ಯಾಕೆಂದರೆ ಈ ಮೌಲ್ಯಗಳು ನಮ್ಮ ಮಕ್ಕಳಿಗೆ, ಈ ಕೆಟ್ಟ ಮೌಲ್ಯಗಳು, ಈ ಕೆಟ್ಟ ನಡವಳಿಕೆ ನಮ್ಮ ಮಕ್ಕಳಿಗೆ ಬರದೇ ಇರಲಿ ಅಂತ ಆ ರೀತಿಯಾಗಿ ಅವ್ರಿಗೆ ಒಂದು ರೀತಿ ಸುಪ್ತ ಪ್ರಜ್ಞೆಯಲ್ಲಿ, ಸಬ್ಕಾನ್ಷಿಯಸ್ಸಲ್ಲಿ ಕೂಡ ಆ ರಾಮಾಯಣದ ಮೌಲ್ಯಗಳು ಯಾವುದು, ಅಲ್ಲಿ ಕೆಟ್ಟವರು ಯಾರು, ಒಳ್ಳೆಯದು ಯಾವುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದೇ ಆಗಿದೆ. ಹಾಗಾಗಿಯೇ ನಾನಾಗಲೇ ಹೇಳಿದಂತೆ ಯಾವುದೇ ಒಬ್ಬ ಭಾರತೀಯನೂ ಕೂಡ ಮೊದಲನೇ ಬಾರಿಗೆ ರಾಮಾಯಣವನ್ನು ಕೇಳೋದಿಲ್ಲ ಅಂತ. ಯಾಕೆಂದರೆ ನಮ್ಗೆ ಯಾವಾಗಲೂ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಹೆಸರುಗಳಲ್ಲಿ, ನಮ್ಮ ಸುತ್ತಮುತ್ತಲಿರುವಂತಹ ಜನರ ಹೆಸರುಗಳಲ್ಲಿ, ನಮ್ಮ ಸಂಬಂಧಿಕರ, ಸ್ನೇಹಿತರ, ಆಚಾರ್ಯರ, ಗುರುವರ್ಗದ ಎಲ್ಲ ಹೆಸರುಗಳಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳ ಹೆಸರುಗಳಲ್ಲಿ ಎಲ್ಲ ಕಡೆಯೂ ಒಂದಲ್ಲ ಒಂದು ರೀತಿಯಾಗಿ ರಾಮಾಯಣದ ಸಂಬಂಧವನ್ನು ನಾವು ಕಂಡೇ ಕಾಣ್ತೀವಿ. ಇಂತಹ ರಾಮಾಯಣ ಆದಿಕಾವ್ಯ, ಆರ್ಷಕಾವ್ಯ ಅನ್ನುವಂಥದ್ದು ಇದ್ದೇ ಇದೆ, ಎಲ್ರಿಗೂ ಗೊತ್ತಿರುವಂಥದ್ದೇ ವಿಷಯ. ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ಒಂದು ಭಾಷೆಯನ್ನು ಸರ್ಜನಾತ್ಮಕವಾಗಿ, ಅಂದರೆ ಕ್ರಿಯೇಟಿವ್ ಆಗಿ ಹೇಗೆ ಬಳಸಬಹುದು ಅಂತ ಮಹರ್ಷಿ ವಾಲ್ಮೀಕಿಗಳು ತಮ್ಮ ರಾಮಾಯಣದ ಮೂಲಕ ಕಂಡುಕೊಟ್ರು, ಅದನ್ನು ಮಾಡಿಕೊಟ್ರು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇನೆ. ಈ ರಾಮಾಯಣ ಎನ್ನುವಂತಹ ಈ ಆರ್ಷಕಾವ್ಯ ಮಹಾಕಾವ್ಯಕ್ಕೆ ಸೀತಾಯಾಶ್ಚರಿತಂ ಪೌಲಸ್ತ್ಯವಧಂ ಅಂತ ಕೂಡ ಉಂಟು ಹೆಸರು. ಎರಡು ಹೆಸರುಗಳನ್ನ ವಾಲ್ಮೀಕಿ ಮಹರ್ಷಿಗಳೇ ರಾಮಾಯಣದಲ್ಲಿ ಅಡಗಿಸಿ ಕೊಟ್ಟಿದ್ದಾರೆ. ಅಂದರೆ ಒಟ್ಟು ಸೇರಿ 3 ಹೆಸರುಗಳಿವೆ ರಾಮಾಯಣ ಈ ಮಹಾಕೃತಿ, ಈ ಆರ್ಷಕಾವ್ಯಕ್ಕೆ, ಮಹಾಕಾವ್ಯಕ್ಕೆ, ಆದಿಕಾವ್ಯಕ್ಕೆ. ಈ ಆದಿಕಾವ್ಯದಲ್ಲಿ ಅಯೋಧ್ಯೆಯ ವರ್ಣನೆ ಬಹಳ ಸುಂದರವಾಗಿ ಬರುತ್ತೆ. ವಸ್ತುತಃ ಏನಂದರೆ ಇಲ್ಲಿ ಇರುವಂತಹ ಒಂದು ಸ್ವಾರಸ್ಯ, ರಾಮನ ಮಕ್ಕಳಾದಂತಹ
ಕುಶಲವರು, ಲವಕುಶರು ಅವರಿಬ್ಬರು ಕುಶೀಲವರಾಗಿ ಅಯೋಧ್ಯ ನಗರಿಗೆ ಬರ್ತಾರೆ. ಕುಶೀಲವರು ಅಂದರೆ ಆಗಿನ ಕಾಲದ ಹರಿಕಥಾಕಾರರು ಅಂತ ಹೇಳ್ಬೋದು. ವಸ್ತುತಃ ರಾಮನ ಕಥೆಯೇ ಮೊದಲನೆಯ ಹರಿಕಥಾ ಪ್ರಸಂಗವಾಗಿ ರಾಮನ ಮಕ್ಕಳ ಮೂಲಕವೇ, ರಾಮನ ಮಕ್ಕಳ ಬಾಯಿಯಲ್ಲಿಯೇ ಅದು ಬಂತು. ಮತ್ತು ಅದಕ್ಕೆ ರಸಿಕನಾಗಿ, ಅದಕ್ಕೆ ಸಹೃದಯನಾಗಿ ರಾಮನೇ ಆ ಕಥೆಯನ್ನು ಕೇಳ್ದ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಹೀಗೆ ರಾಮನ ಕಥೆಯನ್ನು ಕುಶಲವರು, ಲವಕುಶರು ಹೇಳ್ಕೊಂಡು ಬರ್ತಾ ಇದ್ದಾಗ ಬೇರೆ ಬೇರೆ ಪ್ರದೇಶಗಳಿಗೆ ಎಲ್ಲ ಹೋಗಿ ಕಾಡಲ್ಲಿ ಅವರು ಮೊದಲನೇ ಪ್ರದರ್ಶನವನ್ನು ಮಾಡಿ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಅವ್ರಿಗಿನ್ನೂ ಆಗ ಅವರು ಅಯೋಧ್ಯೆಗೆ ಬಂದಾಗ ಅದು ತಮ್ಮ ತಂದೆಯ ರಾಜಧಾನಿ, ಅಲ್ಲಿ ರಾಮನೇ ತಮ್ಮ ತಂದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ, ಇನ್ನೂ ತಿಳಿದಿರುವಂಥದ್ದಲ್ಲ. ಆಗ ಬಂದು ನೋಡಿ ಬಹಳ ಸಂತೋಷ ಪಡ್ತಾರೆ. ಅಲ್ಲಿ ಇದ್ದಂತಹ ಅಟ್ಟಾಲಿಕೆಗಳು ಮತ್ತು ಪ್ರಾಸಾದಗಳು, ಆ ಹರ್ಮ್ಯಗಳು, ಅಂದರೆ ಎತ್ತರವಾದಂತಹ ಭವನಗಳು ಅಲ್ಲಿ ಇದ್ದಂಥದ್ದು ಯಾವ ರೀತಿಯಾಗಿ ಇರ್ತಿತ್ತು ಅಂದರೆ, ಅಲ್ಲಿ ಚಂದ್ರನನ್ನೇ ಚೆಂಡಾಗಿ ಇಟ್ಕೊಂಡು ಆಟ ಆಡುವಂತೆ ಸುಂದರಿಯರಿಗೆ ಇದ್ದಂತಹ ಅಷ್ಟು ಎತ್ತರದ ಅಟ್ಟಾಲಿಕೆಗಳು. ಮತ್ತು ಚಂದ್ರವೀತಿ, ಸೂರ್ಯವೀತಿ ಅಂತ ಇತ್ಯಾದಿಯಾಗಿ ಸ್ಟ್ರೈಟ್ ಆ್ಯಂಡ್ ಪ್ಯಾರಲಲ್ ರೋಡ್ಸ್, ಪರ್ಪೆಂಡಿಕ್ಯುಲರ್ ರೋಡ್ಸ್, ಆ ರೀತಿ ಕ್ರಾಸ್ ರೋಡ್ಸ್ ಆ ರೀತಿ ಇದ್ದಂಥದ್ದು ಸುಂದರವಾಗಿ ನಿರ್ಮಾಣವಾಗಿದ್ದಂತಹ ನಗರ. ಮತ್ತು ಅಲ್ಲಿ 2 ರಸ್ತೆಗಳು ಸೇರುವಂತಹ ಜಾಗಗಳಲ್ಲಿ ಎಷ್ಟೋ ನಾಟ್ಯ ಮಂದಿರಗಳು, ನರ್ತನ ಶಾಲೆಗಳು, ಅಲ್ಲಿ ಹೆಂಗಸರೇ ನಡೆಸುವಂತಹ ನಾಟಕ ಮಂಡಳಿಗಳು, ಇದೆಲ್ಲವೂ ಇದ್ದಂಥದ್ದು ಗೊತ್ತಾಗುತ್ತೆ ಅವ್ರಿಗೆ. ಮತ್ತು ಒಂದೊಂದು ಮನೆಯಲ್ಲಿಯೂ ಕೂಡ ಆ ವೇದದ ಪಾಠನ ಅದೆಲ್ಲವೂ ನಡೀತಾ ಇದ್ದಂಥದ್ದು. ಮತ್ತು ಅಲ್ಲಿ ಒಂದೊಂದು ಮನೆಗಳಿಂದಲೂ ಕೊಳಲಿನ, ವೀಣೆಯ, ಪಣವ, ಆನಕ, ದುಂದುಬಿ ಇತ್ಯಾದಿ ಮಂಗಳ ವಾದ್ಯಗಳ ಶಬ್ದ ಸದಾ ಕಾಲ ಕೇಳಕ್ಕೆ ಸಿಗ್ತಾ ಇತ್ತು ಅಂತ. ಇದನ್ನು ನಾವು ಊಹಿಸ್ಕೊಂಡ್ರೆ ಎಷ್ಟು ರಮ್ಯವಾದಂತಹ ನಗರಿ, ಎಷ್ಟು ಸುಂದರವಾದಂತಹ, ಎಷ್ಟು ಮನೋರಂಜಕವಾದಂತಹ, ಮನಕ್ಕೆ ಆಹ್ಲಾದವನ್ನು ಉಂಟು ಮಾಡುವಂತಹ ಪ್ರದೇಶ ಇದು ಅಂತ ನಮಗೆ ಅದನ್ನು ಕೇಳ್ತಿದ್ದಾಗೇ ಬಹಳ ಸಂತೋಷವಾಗುತ್ತೆ. ಅಂತಹ ಅಯೋಧ್ಯೆಗೆ ನಾವು ಹೋಗಬೇಕು ಅಂತ ಕನಸು ಕಾಣುವಂತೆ ಆಗುತ್ತೆ. ಹಾಗೆಯೇ ಅವ್ರು ಹೇಳ್ತಾರೆ, ಈ ಅಯೋಧ್ಯ ನಗರಿ ಸರಯೂ ತೀರದಲ್ಲಿ ಇತ್ತು. ಆ ಸರಯೂ ಮತ್ತು ಸರಯೂ ಮಹಾನದಿ ಮತ್ತು ಅದರ ಉಪನದಿಗಳಲ್ಲಿ ಸಿಗ್ತಾ ಇದ್ದಂಥ ನೀರು ಕಬ್ಬಿನ ಜಲ್ಲೆಯಿಂದ ಸಿಗುವಂತಹ ಕಬ್ಬಿನ ಹಾಲಿನಂತೆ ಇರ್ತಿತ್ತು. ಅಷ್ಟು ಸಿಹಿಯಾಗಿ ಇರ್ತಿತ್ತು, ಅಷ್ಟು ಶುದ್ಧವಾದಂತಹ ನೀರು. ಅಲ್ಲಿ ಜನರಿಗೆ ಎಲ್ರಿಗೂ ಅದು ಒಂದು ರೀತಿ ಆಧಾರಭೂತವಾಗಿ ಇದ್ದಂತಹ ಜಲ, ಅದು ಸರಯೂ ನದಿ. ಆ ಸರಯೂ ನದಿ ಒಂದರ್ಥದಲ್ಲಿ ಇಡೀ ಆ ಅಯೋಧ್ಯ ನಗರದ ಎಷ್ಟೋ ಭಾಗವನ್ನು ಸುತ್ತುವರೆದು ಅದು ಪ್ರಕೃತಿಗೆ ಮಾಡಿಕೊಟ್ಟಂತಹ ಒಂದು ಕೋಟೆ ಅಥವಾ ಒಂದು ಜಲದುರ್ಗ ಅಂತ ಹೇಗೆ ಕರೀತಾರೆ, ನಮ್ಮ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಅದು ಪ್ರಕೃತಿಯೇ ಮಾಡಿಕೊಟ್ಟಂತಹ ಒಂದು ಮೋಟ್ ಅಂತ ಅದನ್ನು ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಆ ರೀತಿಯಾಗಿ ಸರಯೂ ನದಿ ಇತ್ತು ಅಂತ. ಆ ಸರಯೂ ನದಿಯೇ ಒಂದು ಕ್ಷಾತ್ರಕ್ಕೆ ಸಂಕೇತವಾಗಿ ಅಲ್ಲಿ ಅಯೋಧ್ಯ ನಗರದ ಸುತ್ತಲೂ ಹರಿತಾ ಇದ್ದಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ನಮಗೆ ಸಾಕಷ್ಟು ವಿವರಗಳು ಸಿಗುತ್ತೆ ಅಯೋಧ್ಯ ನಗರದ ಬಗ್ಗೆ. ಆ ದಶರಥನಿಗೆ ಆ ಅಯೋಧ್ಯ ನಗರದ ಬಗ್ಗೆ ಇದ್ದಂತಹ ಕಾಳಜಿ ಮತ್ತು ರಾಮನಿಗೆ ಅಯೋಧ್ಯ ನಗರದ ಬಗ್ಗೆ ಇದ್ದಂತಹ ಕಾಳಜಿ ಯಾವ ಮಟ್ಟದ್ದು ಅಂದರೆ, ರಾಮ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಅವನು ಕೈಕೇಯಿಯ ಆಜ್ಞೆ ಮೇಲೆ ದಶರಥನ ಮಾತನ್ನು ಉಳಿಸೋದಕ್ಕಾಗಿ ಕಾಡಿಗೆ ಹೋಗ್ತಾನೆ ಅಂತ ಗೊತ್ತಿರುವಂಥದ್ದೇ ಆಗಿದೆ. ಅದನ್ನು ತಿಳಿದಂತಹ ಭರತ ಅಯೋಧ್ಯೆಗೆ ಬಂದು ಈ ರೀತಿ ತನ್ನ ದೊಡ್ಡಣ್ಣ ಅಲ್ಲಿಗೆ ಕಾಡಿಗೆ ಹೋಗಿದ್ದಾನೆ ಅಂತ ತಿಳಿದ ಮೇಲೆ ತಾನು ಕೂಡ ಅಲ್ಲಿ ಕಾಡಿಗೆ ಹೋಗಿ ರಾಮನನ್ನು ವಾಪಸ್ಸು ಕರ್ಕೊಂಡು ಬರಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಾಗಲೇ ತಂದೆಯಾದಂತಹ ದಶರಥನ ಮರಣ ಕೂಡ ಆಗಿರುತ್ತೆ. ಆದರೆ ಏನು ವಿಶೇಷವೆಂದರೆ, ರಾಮ ಕಾಡಲ್ಲಿ ಇದ್ದಾಗ ದೂರದಿಂದಲೇ ಭರತ ಬರ್ತಿರುವಂಥದ್ದು ಕಾಣಿಸುತ್ತೆ. ಭರತ ಬರ್ತಿದ್ದಾಗೇ ರಾಮ ಮೊದಲು ಕೇಳುವಂಥದ್ದು ತನ್ನ ಪ್ರಜೆಗಳ ಬಗ್ಗೆ. ಅವನು ಭರತನಿಗೆ ತಂದೆಯ ಸಾವು ಆಗಿದೆ, ತಂದೆಯ ನಿಧನವಾಗಿದೆ ಅಂತ ಹೇಳುವಂತಹ ಅವಕಾಶವನ್ನೂ ಕೂಡ ಕೊಡದೆ ಎಲ್ಲ ಜನರು ಹೇಗಿದ್ದಾರೆ, ಅಲ್ಲಿ ಬ್ರಾಹ್ಮಣರ ವರ್ಗದವರು ಹೇಗೆ ಇದ್ದಾರೆ, ಅಲ್ಲಿ ಗೊಲ್ಲರು ಹೇಗಿದ್ದಾರೆ, ಹಸುಗಳ ಮೇಲ್ವಿಚಾರಣೆ ಹೇಗೆ ನಡೀತಾ ಇದೆ, ಮತ್ತು ರಾಣಿಯರು ಹೇಗಿದ್ದಾರೆ, ಮತ್ತು ಸಾಮಾನ್ಯ ಜನರು ಹೇಗೆ ಇದ್ದಾರೆ, ಅಲ್ಲಿ ನದಿಗಳು ಮತ್ತು ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತಿದೆಯಾ ಅಂತ ಮೊದಲು ನಗರದ ವರ್ಣನೆಯನ್ನು ಕೇಳ್ತಾನೆ. ನಗರದ ಪರಿಸ್ಥಿತಿ ಹೇಗಿದೆ ಅಂತ ಮೊದಲು ರಾಮ ಕೇಳ್ತಾನೆ. ಈ ಒಂದು ಭಾಗವನ್ನು, ಇದು ನಮಗೆ ಪ್ರಸಿದ್ಧವಾಗಿ ಸಿಗುವಂತಹ ಸಂಸ್ಕೃತ ರಾಮಾಯಣದಲ್ಲಿ ಇದು ಅಯೋಧ್ಯಕಾಂಡದ 100ನೇ ಸರ್ಗವಾಗಿ ಈ ಒಂದು ಸಂವಾದ, ರಾಮ ಮತ್ತು ಭರತನ ನಡುವೆ ನಡೆಯುವಂತಹ ಸಂವಾದ ನಮಗೆ ಕಾಣಸಿಗುತ್ತೆ. ಅದು ಕಚ್ಚಿತ್ ಸರ್ಗ ಅಂತಲೇ ಪ್ರಸಿದ್ಧವಾಗಿದೆ.
100ನೇ ಸರ್ಗ ಅಯೋಧ್ಯಾಕಾಂಡದ್ದು. ಇದು ಪರಿಷ್ಕೃತ ಆವೃತ್ತಿಯಲ್ಲಿ 68ನೇದು ಆ ರೀತಿ ಏನೋ ಸರ್ಗವಾಗುತ್ತೆ. ಆದರೆ ಬಹಳ ಸುಂದರವಾಗಿದೆ. ಇದು ಎಷ್ಟು ರಾಜನೀತಿಯ ಮೌಲ್ಯಗಳನ್ನ ಒಳಗೊಂಡಿದೆ ಅಂದರೆ, ಈ ಒಂದು ಸಂಭಾಷಣೆಯಿಂದಲೇ ನಮಗೆ ರಾಮ ಹೇಗೆ ಯಾವಾಗಲೂ ಸಮಷ್ಟಿ ಹಿತದ ಬಗ್ಗೆ, ಅಂದರೆ ಇಡೀ ಜನಾಂಗದ, ಇಡೀ ಸಮಾಜದ, ಇಡೀ ರಾಜ್ಯದ ಹಿತದ ಬಗ್ಗೆ ಸದಾಕಾಲ ಅದನ್ನೇ ಚಿಂತನೆ ಮಾಡ್ತಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಅಂತಹ ರಾಜ ನಮಗೆ ಬೇಕಾಗಿರುವಂಥದ್ದು. ಇದನ್ನೇ ಆದರ್ಶವಾಗಿ ಇಟ್ಕೊಂಡು ಚಾಣಕ್ಯ, ಅಂದರೆ ನಮಗೆ ಕೌಟಿಲ್ಯ, ವಿಷ್ಣುಗುಪ್ತ ಕೌಟಿಲ್ಯರು ಹೇಳ್ತಾರೆ ಅರ್ಥಶಾಸ್ತ್ರದಲ್ಲಿ, ಪ್ರಜಾಹಿತೇ ಹಿತಂ ರಾಜ್ಞಃ ಪ್ರಜಾನಾಂಚ ಸುಖೇ ಸುಖಂ ನಾತ್ಮಪ್ರಿಯಂ ಪ್ರಿಯಂ ರಾಜ್ಞಃ ಪ್ರಜಾನಾಂಚ ಹಿತೇ ಸುಖಂ ಅಂತ. ಅಂದರೆ ಯಾವುದೇ ರಾಜನಾಗಲಿ ಸದಾಕಾಲ ತನ್ನ ಜನರ ಸುಖದಲ್ಲಿ, ತನ್ನ ಜನರ ಹಿತದಲ್ಲಿ ತನ್ನ ಸುಖವನ್ನು, ತನ್ನ ಹಿತವನ್ನು ಕಾಣಬೇಕಾಗಿರೋದು. ಯಾರೂ ಕೂಡ ಸ್ವಾರ್ಥದಿಂದ ನಡ್ಕೊಳ್ಬಾರ್ದು ಅನ್ನುವಂಥದ್ದನ್ನು ಆ ಚಾಣಕ್ಯ ನೀತಿಯಲ್ಲಿ ಹೇಳುತ್ತೆ. ಆ ಚಾಣಕ್ಯ ನೀತಿಗೆ ಸ್ಫೂರ್ತಿ ಸ್ಥಾನವಾಗಿರುವಂಥದ್ದು ರಾಮನ ಮಾತುಗಳು, ರಾಮ ಭರತನಿಗೆ ಹೇಳುವಂತಹ ಮಾತುಗಳು. ಅಂದರೆ ಯಾವ ಮಟ್ಟದ ಪ್ರಜಾವತ್ಸಲನಾಗಿದ್ದ ರಾಮ, ಪ್ರಜೆಗಳ ಮೇಲೆ ಅವನಿಗೆ ಇದ್ದಂತಹ ಕಾಳಜಿ ಯಾವ ರೀತಿಯಾದಂಥದ್ದು ಅಂತ ನಮಗೆ ಆ ಕಚ್ಚತ್ ಸರ್ಗ ಅನ್ನುವಂಥ ಭಾಗದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕೂಡ ನಾವು ನೋಡಿದಾಗ ಆ ಕಚ್ಚತ್ ಸರ್ಗ ಅನ್ನುವಂಥ ಭಾಗದಲ್ಲಿ ಮತ್ತೆ ಮತ್ತೆ ರಾಮ ಚೈತ್ಯಗಳು ಹೇಗಿವೆ, ಅಲ್ಲಿ ದೇವಾಯತನಗಳು ಹೇಗಿವೆ, ದೇವಸ್ಥಾನಗಳು ಹೇಗಿವೆ ಅಂತ ಮತ್ತೆ ಮತ್ತೆ ಕೇಳುವಂಥದ್ದನ್ನು ನಾವು ಕಾಣ್ತೀವಿ. ಈಗ ರಾಮಾಯಣದಲ್ಲೇ ನಾವು ನೋಡೋದಾದರೆ ಹಲವಾರು ಸಂದರ್ಭಗಳಲ್ಲಿ ದೇವಾಲಯಗಳ ಉಲ್ಲೇಖ ನಮಗೆ ಕಾಣಿಸುತ್ತೆ. ರಾಮನ ಪಟ್ಟಾಭಿಷೇಕ ಮುಂದಿನ ದಿನ ಆಗ್ತಾ ಇದೆ ಅಂತ ಗೊತ್ತಾದಂತಹ ತಾಯಿ ಕೌಸಲ್ಯೆ ಬಹಳ ಸಂತೋಷಪಟ್ಟು ಅಂದಿನ ರಾತ್ರಿ, ಅಂದಿನ ಸಂಜೆ ಅವಳು ನಾರಾಯಣನ ಗುಡಿಗೆ, ನಾರಾಯಣನ ಆಯತನಕ್ಕೆ ಹೋಗಬೇಕು ಅಂತ ಹೊರಟಿದ್ಲು ಅಂತ ರಾಮಾಯಣದಲ್ಲೇ ನಮಗೆ ಉಲ್ಲೇಖ ಸಿಗುತ್ತೆ. ಮತ್ತು ಕೌಸಲ್ಯ ದೇವಿ ಕೂಡ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ಲು ಇತ್ಯಾದಿಯಾಗಿ ಸಾಕಷ್ಟು ವಿವರಗಳು ಸಿಗುತ್ತೆ. ಅಂದರೆ ಆಗಿನ ಕಾಲದಿಂದಲೂ ಕೂಡ ರಾಮನ ಕಾಲದಿಂದಲೂ ಕೂಡ ಅಲ್ಲಿ ನಾರಾಯಣ ದೇವಸ್ಥಾನ ಮತ್ತು ಬೇರೆ ಬೇರೆ ದೇವಸ್ಥಾನಗಳು ಇದ್ವು ಅಂತ ನಮಗೆ ಪುರಾವೆ ರಾಮಾಯಣದಿಂದಲೇ ಸಿಗುತ್ತೆ. ಅಂದರೆ ಏನಿಲ್ಲ ಅಂದ್ರೂ ಒಂದು 6000-7000 ವರ್ಷಗಳಿಂದ ನಮಗೆ ಅವಿಭಾಜ್ಯವಾಗಿ, ಅವಿಚ್ಛಿನ್ನವಾಗಿ ಈ ದೇವಾಲಯಗಳ ನಿರ್ಮಾಣ ಮತ್ತು ಅಲ್ಲಿಯ ಪೂಜಾ ಪದ್ಧತಿ, ಪೂಜಾ ವಿಧಾನ ಮತ್ತು ಅದು ಸಂಸ್ಕೃತಿಯ ಕೇಂದ್ರವಾಗಿ ಇದ್ದಂಥದ್ದು ನಮಗೆ ಕಾಣ್ತಾ ಸಿಗುತ್ತೆ. ಮತ್ತು ಈ ಸನಾತನ ಧರ್ಮ ಅನ್ನುವಂಥದ್ದು ಬರೀ ನಮಗೆ ಇವತ್ತು ನಾವು ಕಾಣುವಂತಹ ಈ ಭೌಗೋಳಿಕ ಯಾವ ವಿಸ್ತರವಿದೆ ಅಷ್ಟಕ್ಕೆ ಮಾತ್ರ ಭಾರತ ನಿಯಮಿತವಾಗಿಲ್ಲದೆ, ಅದು ಪೂರ್ವದಲ್ಲಿ ಜಪಾನಿನಿಂದ ಶುರುವಾಗಿ ಪಶ್ಚಿಮದಲ್ಲಿ ಇರಾನಿನವರೆಗೆ ಅದು ಹಬ್ಬಿತ್ತು. ಆ ಸನಾತನ ಧರ್ಮ ಅಲ್ಲಿ ತನಕ ಹಬ್ಬಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಈ ಆಗ್ನೇಯ ಏಷ್ಯಾದ ಯಾವ ಭೂಖಂಡವಿದೆ ಅಲ್ಲಿ ಇರುವಂತಹ ದ್ವೀಪಗಳಲ್ಲಿ ಕೂಡ ಈ ಸನಾತನ ಧರ್ಮವೇ ಹಬ್ಬಿತ್ತು. ಹಾಗೆ ಶ್ರೀಲಂಕಾದಲ್ಲಿ ಕೂಡ ಅದು ಹಬ್ಬಿತ್ತು ಅಂತ ಗೊತ್ತಾಗುತ್ತೆ. ನಮಗೆ ರಾಮಾಯಣದಲ್ಲೇ ಸಿಗುವಂತಹ ಇನ್ನೊಂದು ವಿಷಯವೇನೆಂದರೆ, ಶ್ರೀಲಂಕೆಯಲ್ಲಿ ಅಂದರೆ ಲಂಕಾ ನಗರಿಯಲ್ಲಿ ಕೂಡ ದೇವಸ್ಥಾನಗಳಿದ್ವು ಅಂತ ಸುಮಾರು ಜನಕ್ಕೆ ಗೊತ್ತೇ ಇರ್ಬೋದು ಅಂತ ಕಾಣುತ್ತೆ. ಅಲ್ಲಿ ರಾವಣಿ ಅಂದರೆ ರಾವಣನ ಮಗ ಇಂದ್ರಜಿತ್ತು ಅಲ್ಲಿ ನಿಕುಂಬಿಳ ದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದ ಅಂತ ಅದನ್ನು ಕೂಡ ನಾವು ಕಂಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯಾಗಿ ದೇವಾಲಯಗಳು ನಮಗೆ ತುಂಬ ಪ್ರಾಚೀನ ಕಾಲದಿಂದ ಅಯೋಧ್ಯೆ ಮತ್ತು ಕಿಷ್ಕಿಂಧೆ ಮತ್ತು ನಮಗೆ ಲಂಕೆಯಲ್ಲಿ ಬೇರೆ ಬೇರೆ ಕಡೆ ಇರುವಂಥದ್ದು ಕಾಣಿಸುತ್ತೆ. ಈ ಅಯೋಧ್ಯ ಮತ್ತು ರಾಮರ ಪ್ರಭಾವ ಯಾವ ಮಟ್ಟಕ್ಕೆ ಇದೆ ಅಂದರೆ, ಈ ಭಾರತ ಭೂಖಂಡದಿಂದ ಬೇರೆ ಬೇರೆ ಈ ಆಗ್ನೇಯ ಏಷ್ಯಾ ಇತ್ಯಾದಿ ದ್ವೀಪಗಳಿಗೆ ವಲಸೆ ಹೋದಂಥವರು ಕೂಡ ಈ ರಾಮನ ಆದರ್ಶವನ್ನು ಮತ್ತು ಅಯೋಧ್ಯ ಎಂಬುವಂತಹ ಆದರ್ಶ ನಗರಿಯ ಆ ಒಂದು ಆದರ್ಶವನ್ನು ಕೂಡ ತಮ್ಮ ಒಂದು ಸುಪ್ತ ಪ್ರಜ್ಞೆಯ ಒಂದು ಸ್ಮೃತಿಯಲ್ಲಿ ಅದನ್ನು ತಗೊಂಡು ಹೋಗಿ ಈ ಥೈಲ್ಯಾಂಡ್ ಅನ್ನುವಂತಹ ದೇಶದಲ್ಲಿ ಇವತ್ತಿಗೂ ಕೂಡ ಅವರ ಪ್ರಾಚೀನ ರಾಜಧಾನಿಯ ಹೆಸರು ಅಯುತ್ತಯ ಅಂದರೆ ಅಯೋಧ್ಯ ಅಂತಲೇ. ಮತ್ತು ಆ ಥಾಯ್ ಭಾಷೆಯಲ್ಲಿ ರಾಮ ಅನ್ನುವಂಥ ಪದದ ಅರ್ಥವೇ ರಾಜ ಅಂತ. ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳಬೇಕಾದ್ರೆ, ರಾಜ ಅನ್ನುವಂಥದ್ದಕ್ಕೆ ತಾಯಿ ಭಾಷೆಯಲ್ಲಿ ಇರುವಂತಹ ಪದ ರಾಮ ಅಂತಲೇ. ರಾಜ ಅಂದ್ರೇ ರಾಮ, ರಾಮ ಅಂದ್ರೇ ರಾಜ. ಅವನೇ ಆದರ್ಶ ಪುರುಷೋತ್ತಮ, ಅವನು ವಿಗ್ರಹವಾನ್ ಧರ್ಮ ಅಂತ ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ. ಆ ರೀತಿಯಾಗಿ ರಾಮ ಅಂದ್ರೇ ರಾಜ, ಅಯೋಧ್ಯ ಅಂದರೆ ಅದೇ ರೀತಿಯಾಗಿ ನಮಗೆ ಅದೇ ಆದರ್ಶವಾಗಿ ಇರಬೇಕು ಅಂತ ನಮಗೆ ಅಲ್ಲಿ ಬೆಳ್ಕೊಂಡು ಬಂದಿರುವಂಥದ್ದು ಕಾಣಿಸುತ್ತೆ. ಮತ್ತು ರಾಮಾಯಣದ ಪ್ರಭಾವ ಹೇಗಿದೆ ಅಂದರೆ, ಈ ಆಗ್ನೇಯ ಏಷ್ಯಾ ಭೂಖಂಡದಲ್ಲಿ ಆ ವಿವಿಧ ದ್ವೀಪಗಳಲ್ಲಿ ಯಾವ ರೀತಿಯಾಗಿ ಇದೆ ಅಂದರೆ, ಇವತ್ತಿಗೂ ಕೂಡ ಈ ಥೈಲ್ಯಾಂಡ್ ದೇಶದಲ್ಲಿ ಮತ್ತು ಕ್ಯಾಂಬೋಡಿಯಾ ದೇಶದಲ್ಲಿ ಮತ್ತು ಬಲಿದ್ವೀಪದಲ್ಲಿ ಎಲ್ಲ ವಿವಿಧ ರೀತಿಯ ರಾಮಾಯಣವನ್ನು ಆಧರಿಸಿಕೊಂಡು ಮಾಡುವಂಥ
ಎಷ್ಟೋ ನಾಟ್ಯ ಪ್ರಸಂಗಗಳು, ಕಥಾ ಕೀರ್ತನದಂತಹ ಬೇರೆ ಬೇರೆ ಕಲಾ ಪ್ರಕಾರಗಳು ಮತ್ತು ವಿವಿಧ ರೀತಿಯ ಕಾವ್ಯಗಳು ಬೆಳ್ಕೊಂಡು ಬಂದಿರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ರಾಮನ ಪ್ರಭಾವ ತುಂಬ ವಿಸ್ತಾರವಾಗಿ ಹಬ್ಬಿರುವಂಥದ್ದನ್ನು ಕಾಣ್ತೀವಿ ನಾವು. ರಾಮನ, ರಾಮಾಯಣದ ಹಾಗೂ ಆದರ್ಶ ನಗರಿಯಾದಂತಹ ಅಯೋಧ್ಯೆಯ ಪ್ರಭಾವವನ್ನು, ಅದರ ಪರಿಕಲ್ಪನೆಯನ್ನು ಇವತ್ತು ನಾವು ಭಾರತದ, ಇವತ್ತಿನ ಯಾವ ಭಾರತ ಭೂಖಂಡವಿದೆ ಅದರ ಹೊರಭಾಗದಲ್ಲಿ ಕೂಡ ಇಂದಿಗೂ ಕೂಡ ಕಾಣ್ತೀವಿ. ಈ ಅಖಂಡ ಭಾರತ ಅಥವಾ ಬೃಹತ್ ಭಾರತ ಅಂತ ಯಾವುದನ್ನು ಕರೀತಾರೆ, ಅಲ್ಲಿಯೂ ಕೂಡ ಇವೆಲ್ಲದರ ಪ್ರಭಾವ ಇಂದಿಗೂ ಕೂಡ ಉಳಿದುಕೊಂಡು ಬಂದಿರುವಂಥದ್ದನ್ನು ನಾವು ತುಂಬ ಚೆನ್ನಾಗಿ ಕಾಣ್ತೀವಿ. ನಮಗೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಾದ್ಯಂತ ದೇವಾಲಯಗಳು ನಿರ್ಮಾಣಗೊಳ್ತಾ ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ದೇವಾಲಯಗಳು ಸಾಂಸ್ಕೃತಿಕ ಕೇಂದ್ರವಷ್ಟೇ ಅಲ್ಲದೆ ಅದು ಒಂದು ರೀತಿಯಾಗಿ ಆರ್ಥಿಕ ಕೇಂದ್ರವೂ ಕೂಡ ನಮಗೆ ಪ್ರಾಚೀನ ಭಾರತದಲ್ಲಿ ಆಗಿದ್ದಂಥದ್ದನ್ನು ನಾವು ಕಾಣ್ತೀವಿ. ಇವಾಗಲೂ ಕೂಡ ನೋಡಿ, ಈ ಒಂದು ರಾಮನ ದೇವಸ್ಥಾನ ಈ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂದರೆ ಎಷ್ಟು ಬೇರೆ ಬೇರೆ ಸ್ತರದ ಜನರಿಗೆ ಅಲ್ಲಿ ಉದ್ಯೋಗ ಸಿಕ್ಕುತ್ತದೆ. ಒಂದು ದೇವಾಲಯದ ನಿರ್ಮಾಣವಾಗಬೇಕಾದ್ರೆ ಎಷ್ಟು ಬೇರೆ ಬೇರೆ ಸ್ತರದ ಜನರಿಗೆ, ಅಲ್ಲಿ ಶಿಲ್ಪಿಗಳಿರ್ಬೋದು ಅಥವಾ ಈ ವರ್ಧಕಿಗಳು ಅಂತ, ಬಡಗಿಗಳು ಅಂತ ಯಾರನ್ನು ಕರಿತೀವಿ, ಅವ್ರಿಗೆ ಕೆಲಸ ಸಿಗುತ್ತೆ. ಹಾಗೆಯೇ ಅಲ್ಲಿ ಕಲ್ಲುಗಳನ್ನ ಬೇರೆ ಬೇರೆ ಕಡೆಯಿಂದ ಅದನ್ನೆಲ್ಲ ಸಂಪಾದನೆ ಮಾಡಿ ಕೊಡುವಂಥ ಅವ್ರಿಗೆ, ಆ ಜನದ ವರ್ಗಕ್ಕೆ ಕೂಡ ನಮಗೆ ಕೆಲಸ ಸಿಗುವಂಥದ್ದು ಗೊತ್ತಾಗುತ್ತೆ. ಹಾಗೆ ಮರದ ಕೆಲಸವನ್ನು ಮಾಡುವಂಥದ್ದು, ಅವರನ್ನು ತಕ್ಷಕರು ಅಂತ ನಮಗೆ ಸಾಂಪ್ರದಾಯಿಕವಾಗಿ ಬೇರೆ ಬೇರೆ ಶಾಸ್ತ್ರಗ್ರಂಥಗಳಲ್ಲಿ ಕರೆಯುವಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಬೇರೆ ಬೇರೆ ವರ್ಗದ ಜನರಿಗೆ ಅಲ್ಲಿ ಉದ್ಯೋಗ ಸಿಗುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಹಾಗೆಯೇ ಒಂದು ದೇವಾಲಯ ಅದು ನಡೀತಾ ಇದೆ, ಅದು ಆಚರಣೆಯಲ್ಲಿ ಇದೆ, ಅದು ಒಂದು ಜೀವಂತ ಸಂಸ್ಕೃತಿಯ ಕೇಂದ್ರವಾಗಿದೆ ಅಂದರೆ ಅದು ಶ್ರದ್ಧಾ ಕೇಂದ್ರವೂ ಹೌದು, ಸಾಂಸ್ಕೃತಿಕ ಕೇಂದ್ರವೂ ಹೌದು. ಜೊತೆಗೆ ಆ ದೇವಾಲಯ ನಡಿಬೇಕಾದ್ರೆ ಇವಾಗ ನೋಡಿ, ನೀವು ಯಾವುದೇ ಒಂದು ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂಥದ್ದೇ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಕೂಡ ಅಲ್ಲಿ ಹೂ ಕಟ್ಟೋರಿಂದ ಹಿಡಿದು ಅಲ್ಲಿ ಚಪ್ಪಲಿಯ ಸ್ಟ್ಯಾಂಡನ್ನು ನೋಡ್ಕೊಳ್ಳುವಂಥ ಯಾರೋ ಒಬ್ಬ ಹುಡುಗ ಅಥವಾ ಯಾರೋ ಒಬ್ಬ ಆತ ಇದ್ದರೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಅನ್ನುವಂಥದ್ದು ಸಿಗತ್ತೆ. ಈಗ 10 ವರ್ಷ ಈ ರಾಮ ಜನ್ಮಭೂಮಿಯ ಈ ದೇವಸ್ಥಾನದ ನಿರ್ಮಾಣ ತಗೊಂಡಿದೆ. ವಿವಿಧ ಸ್ತರದ ಜನಗಳಿಗೆ ಅಲ್ಲಿ ಉದ್ಯೋಗ ಸಿಕ್ಕಿದೆ. ಮತ್ತು ಆ ದೇವಸ್ಥಾನ ಅದು ತುಂಬ ಆಚರಣೆಯಲ್ಲಿ ತುಂಬ ಚೆನ್ನಾಗಿ ಅದರ ಎಲ್ಲ ವರ್ಕಿಂಗ್ ಅದು ಚೆನ್ನಾಗಿ ನಡೀತಾ ಇರುವಾಗ ಮತ್ತೆ ಅಲ್ಲಿ ಬೇರೆ ಬೇರೆ ಪುರೋಹಿತರಿಗೆ, ಅರ್ಚಕರಿಗೆ, ಮತ್ತು ಅಲ್ಲಿ ಕಸ ಗುಡಿಸೋರಿಗೆ, ಮತ್ತು ಅಲ್ಲಿ ಬರುವಂತಹ ಕಲಾವಿದರಿಗೆ, ಮತ್ತು ಅಲ್ಲಿ ಪಂಡಿತರು ಯಾರ್ಯಾರು ಬರ್ತಾರೋ ಎಲ್ರಿಗೂ ಒಂದಲ್ಲ ಒಂದು ರೀತಿಯಾಗಿ ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಅವ್ರಿಗೆ ಒಂದು ಪ್ರಚೋದನೆಯ ಕೇಂದ್ರವಾಗಿ ನಮಗೆ ದೇವಾಲಯಗಳು ಕಾಣಿಸುತ್ತೆ ಅಂತ ನಾವು ಕಂಡುಕೋಬೋದು. ಏನಂದರೆ ನಮಗೆ ಪ್ರಾಚೀನ ಕಾಲದಿಂದಲೂ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡ್ತಿರುವಂಥದ್ದು, ಈ ಬೃಹದಾಕಾರದ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಿರುವಂಥದ್ದು ಭಾರತದಾದ್ಯಂತ ಕಾಣ್ತೀವಿ, ಅದನ್ನಾಗಲೇ ನಾವು ನೋಡಿದ ಹಾಗೆ. ಆದರೆ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ನಮ್ಮ ಭಾರತದಲ್ಲೇ ಇರುವಂತಹ ಈ ವಾಮಪಂಥೀಯರು ಮಾಡುವಂತಹ ಒಂದು ಆಕ್ಷೇಪಣೆ ಏನಂದರೆ, ನೀವು ಇಷ್ಟೊಂದು ಹಣವನ್ನು, ಇಷ್ಟೊಂದು ದುಡ್ಡನ್ನು ಈ ಒಂದು ದೇವಸ್ಥಾನಕ್ಕೆ ಖರ್ಚು ಮಾಡ್ತಾ ಇದ್ದೀರಿ, ಆದರೆ ನೀವು ಇದೇ ದುಡ್ಡಲ್ಲಿ ಇನ್ಯಾವುದೋ ಒಂದು ಹಾಸ್ಪಿಟಲ್ನೋ, ಇನ್ಯಾವುದೋ ಒಂದು ರೈಲ್ವೆ ಸ್ಟೇಷನ್ನೋ, ಅಥವಾ ಇನ್ಯಾವುದೋ ಶಾಲಾ ಕಾಲೇಜುಗಳು, ಅಥವಾ ಇನ್ಯಾವುದೋ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಿರುವಂಥ ಯಾವುದೋ ಒಂದು ಸಂಸ್ಥೆಯನ್ನು ನೀವು ನಿರ್ಮಾಣ ಮಾಡ್ಬೋದಿತ್ತು. ಅದು ಬಿಟ್ಟು ಇದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ. ಇಲ್ಲಿ ನಾವು ಮನಗಾಣಬೇಕಾಗಿರುವಂಥ ವಿಷಯವೇನೆಂದರೆ, ಎಲ್ಲವೂ ಕೂಡ ನಾವು ಭೌತಿಕ ಸ್ತರದಲ್ಲೇ ಯಾವುದನ್ನು ನಾವು ಮೆಟೀರಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ಅಥವಾ ಮೆಟೀರಿಯಲ್ ಲೆವೆಲ್ ಅಂತ ಕರಿತೀವಿ, ಅದರಿಂದ ಮಾತ್ರ ನಾವು ಪ್ರಯೋಜನವನ್ನು ಕಾಣಬೇಕಾಗಿಲ್ಲ. ದೈವದ ಮತ್ತು ಆಧ್ಯಾತ್ಮಿಕದ ಸ್ತರದ ಪ್ರಯೋಜನ ಎಷ್ಟೋ ಬೇರೆ ಬೇರೆ ವಿಧಗಳಲ್ಲಿ ಈ ದೇವಾಲಯಗಳಿಂದ, ಈ ತೀರ್ಥಕ್ಷೇತ್ರಗಳಿಂದ ಆಗತ್ತೆ ಅಂತ ನಾವು ಮನಗಾಣಬೇಕಾಗತ್ತೆ. ಬರೀ ಭೌತಿಕವಾದಂತಹ ದುಡ್ಡಿನ ಮಟ್ಟದಲ್ಲಿ ಅಥವಾ ಹಣಕಾಸಿನ ಮಟ್ಟದಲ್ಲಿ ಮಾತ್ರ ನಾವು ಯಾವುದೇ ಒಂದು ಈ ದೇವತಾ ತತ್ವದ ಅಥವಾ ದೇವಾಲಯದ ಮೌಲ್ಯವನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಅದು ಒಂದು ರೀತಿ ಭಾವನಾತ್ಮಕವಾದಂತಹ ಪ್ರಚೋದನೆಯನ್ನು ನಮ್ಮ ಸಾಮಾನ್ಯ ಜನರಿಗೆ ಕೊಡುವಂತಹ ಒಂದು ಶ್ರದ್ಧಾ ಕೇಂದ್ರವಾಗುತ್ತೆ. ನಮ್ಮಲ್ಲಿ ಮತ್ತೆ ಇನ್ನೊಂದು ಆಕ್ಷೇಪವನ್ನು ಹುಟ್ಟಿಸುವಂಥದ್ದುಂಟು. ಸರಿ, ನಿಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತೀರಿ, ಅಂತರ್ಬಹಿಶ್ಚ ನಾರಾಯಣ ಅಂತ ಹೇಳ್ತೀರಿ. ಅಂದರೆ ಈ ಶಿವತತ್ವವಾಗಲಿ ನಾರಾಯಣ ತತ್ವವಾಗಲಿ ಎಲ್ಲ ಕಡೆನೂ ವ್ಯಾಪಿಸಿಕೊಂಡಿರುವಂಥದ್ದು, ನಮ್ಮ ಒಳಗೆ ಹೊರಗಡೆ ಎಲ್ಲ ಕಡೆನೂ ಆ ಶಿವತತ್ವವೇ, ನಾರಾಯಣ ತತ್ವವೇ, ದೇವಿ ತತ್ವವೇ ಇದೆ ಅಂತ ಹೇಳ್ತೀರಿ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮನೆಗಳಲ್ಲೇ ನೀವು ಪೂಜೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪಕ್ಕದ ಬೀದಿಯಲ್ಲಿ ಇರುವಂತಹ ಆ ರಾಮ ಮಂದಿರಕ್ಕೆ ಹೋಗಿ, ಆ ಅಯೋಧ್ಯೆ ಅನ್ನುವಂಥ ಆ ರಾಮ ಮಂದಿರಕ್ಕೆ ನೀವು ಆ ಜಾಗದಲ್ಲೇ ನಿಮಗೆ ಬೇಕು ಅಂತ ಯಾಕೆ ಹೊಡೆದಾಡ್ತಾ ಇದ್ದೀರಿ ಇತ್ಯಾದಿಯಾಗಿ ಪ್ರಶ್ನೆಗಳು ಕೇಳುವಂಥದ್ದುಂಟು. ಇಲ್ಲಿ ಹೌದು, ಅದು ನಿಜ, ನಿರ್ಗುಣ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಪಡಿಸ್ಕೊಳ್ಳುವಂಥದ್ದು ಅದು ಅತ್ಯುನ್ನತವಾದಂತಹ ಆದರ್ಶ, ಅದು ನಿಜವೇ ಆಗಿದೆ.
ಆದರೆ ಆ ಒಂದು ಮಟ್ಟಕ್ಕೆ ಏರಬೇಕಾದ್ರೆ ಈ ಸಗುಣ ಬ್ರಹ್ಮದ ಪೂಜೆ ಅಂತ ನಮ್ಮಲ್ಲಿ ಉಂಟು. ಆ ನಿರ್ಗುಣ ಪರಮಾತ್ಮನೇ ಸಾಕಾರವಾಗಿ ಸಗುಣ ರೂಪದಲ್ಲಿ ನಮ್ಮ ಭೂಮಿಯ ಮೇಲೆ ಅವತಾರವನ್ನು ಪಡಿತಾನೆ. ಅದಕ್ಕೆ ಒಂದು ಪ್ರಸಿದ್ಧವಾದ ಶ್ಲೋಕ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೇ ಆಗಿರ್ಬೋದು. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ಆ ವೇದದಿಂದ, ವೇದಾಂಗಗಳಿಂದ, ವೇದಾಂತದ ಮೂಲಕ ಯಾವ ಒಂದು ನಿರ್ಗುಣ ಪರಮಾತ್ಮ ತತ್ವವನ್ನು ನಾವು ಸಾಕ್ಷಾತ್ಕಾರ ಪಡಿಸ್ಕೋಬೋದೋ ಅದು ನಮ್ಮ ಜನರ ಉಪಯೋಗಕ್ಕಾಗಿ ಸಾಮಾನ್ಯ ಬುದ್ಧಿಯನ್ನು ಅಥವಾ ಸಾಮಾನ್ಯ ಜನರಿಗೆ ಎಟುಕುವಂತಹ ಮಟ್ಟಕ್ಕೆ ಇಳಿದು ಬಂದಂಥದ್ದು ರಾಮನ ಅವತಾರದ ಮೂಲಕ. ವೇದವೇದ್ಯೆ ಪರೇ ಪುಂಸಿ, ಆ ಪರಮತತ್ವವೇ ರಾಮನ ರೂಪದಲ್ಲಿ ಸಾಕಾರವಾಗಿ ಬಂತು. ನಿರೂಪವಾದಂತಹ, ನಿರಾಕಾರವಾದಂತಹದ್ದು ಸಾಕಾರ ರೂಪವನ್ನು ಪಡ್ಕೊಂಡು ಬಂತು ಅಂತ. ಹಾಗಾಗಿ ರಾಮ ಜನ್ಮ ಪಡೆದಿದ್ದು ಅಯೋಧ್ಯೆಯಲ್ಲಿ. ಆ ಒಂದು ಜಾಗಕ್ಕೆ ಹೋದ್ರೇ ಅದು ಒಂದು ಸ್ಫೂರ್ತಿ ಸ್ಥಾನವಾಗುತ್ತೆ. ಹಾಗೆ ನಾವು ಕಂಡಂತೆ ಹೇಗೆ ರಾಮಾಯಣ ಮತ್ತು ಅಯೋಧ್ಯ ಅನ್ನುವಂಥ ಆ ಆದರ್ಶ ನಗರಿಯ ಪರಿಕಲ್ಪನೆ ಇಂದಿನ ಭಾರತವಲ್ಲದೆ ಇಡೀ ಈ ಬೃಹತ್ ಭಾರತದ, ಈ ಅಖಂಡ ಭಾರತದ ವಿವಿಧ ಭಾಗಗಳಲ್ಲಿ ಅದರ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದನ್ನು ನಾವು ಕಂಡ್ವಿ. ಅದೇ ರೀತಿಯಾಗಿ ಈ ಸಗುಣ ಅನ್ನುವಂಥ ಈ ನಿರ್ಗುಣ ಪರಮಾತ್ಮನ ಈ ಸಗುಣ ರೂಪವಾದಂಥ ಈ ರಾಮನ ಉಪಾಸನೆಯಿಂದ ನಾವು ನಮ್ಮ ಚಿತ್ತಶುದ್ಧಿಯನ್ನು, ಸತ್ವಶುದ್ಧಿಯನ್ನು, ಅಂತಃಕರಣ ಶುದ್ಧಿಯನ್ನು ಪಡ್ಕೋಬೋದು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಯಾವುದೇ ಒಂದು ದೇವಸ್ಥಾನದ ನಿರ್ಮಾಣ ಬರೀ ಬೌದ್ಧದ ಸ್ತರದಲ್ಲಿ ನಾವು ಅದರ ಮೌಲ್ಯವನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಅದರ ಹಿಂದೆ ಇರುವಂಥ ದೈವಿಕವಾದಂತಹ, ಅಂದರೆ ಆ ಭಾವನಾತ್ಮಕ ಸ್ತರದಲ್ಲಿ ಇರುವಂಥದ್ದು ಮತ್ತು ಆಧ್ಯಾತ್ಮಿಕ ಸ್ತರದಲ್ಲಿ ಇರುವಂತಹ ಆ ಮೌಲ್ಯವನ್ನು ಕೂಡ ನಾವು ಸದಾಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಅನ್ನೋದಂತ ನಾವು ಎಲ್ಲರೂ ಅದನ್ನು ಮನಗಾಣಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯವೇನೆಂದರೆ, ಈ 2-3 ಪ್ರಕಲ್ಪಗಳು, 2-3 ಕಲಾಪಗಳು ಈ ಒಂದು ದೇವಾಲಯದ ನಿರ್ಮಾಣದ ಮುಂಚೆ ನಡೆಯುತ್ತದೆ. ಏನಂದರೆ, ಮೊದಲನೇದಾಗಿ ವಾಸ್ತು ಶಾಂತಿ ಅಂತ, ಇನ್ನೊಂದು ವಾಸ್ತು ಪುರುಷ ಪೂಜೆ ಅಂತ. ಅದು ವಾಸ್ತು ಪುರುಷ ಮಂಡಲವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡುವಂಥದ್ದು ಅಂತ. ಮತ್ತು ಅಲ್ಲಿ ಅದು ಭೂಮಿ ಪೂಜೆಯ ಅಂಗವಾಗಿಯೇ ಇದಿಷ್ಟು ಬರುತ್ತೆ. ಕೊನೆಗೆ ದೇವಾಲಯದ ನಿರ್ಮಾಣವಾದ ನಂತರ ಅಲ್ಲಿ ಮೂಲ ಮೂರ್ತಿಯ ಪ್ರತಿಷ್ಠಾಪನೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಇತ್ಯಾದಿಯಾಗಿ ವಿವಿಧ ರೀತಿಯ ರಿಚುವಲ್ಸ್ ಅಥವಾ ವಿವಿಧ ಆಚರಣೆಗಳು ನಮಗೆ ಕಾಣಸಿಗತ್ವೆ ಭಾರತೀಯ ಸಂಸ್ಕೃತಿಯಲ್ಲಿ. ಇಲ್ಲಿ ನೋಡಿ ಇರುವಂಥ ಒಂದು ಸುಂದರವಾದಂತಹ ಪರಿಕಲ್ಪನೆ ಏನಂದರೆ, ಆ ದೇವಸ್ಥಾನವನ್ನು ನಾವು ಯಾವ ಜಾಗದಲ್ಲಿ ಕಟ್ತಾ ಇದ್ದೀವೋ ಆ ಜಾಗದಲ್ಲಿ ನಾವು ಆ ಕಟ್ಟಡದ ನಿರ್ಮಾಣಕ್ಕೆ ಮುಂಚೆಯೇ ಎಷ್ಟೋ ಜೀವರಾಶಿಗಳು ಅನಾದಿ ಕಾಲದಿಂದಲೂ ಕೂಡ ವಾಸ ಮಾಡಿಕೊಂಡು ಬಂದಿರುವಂಥದ್ದು ಎಲ್ರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಮರಗಿಡಗಳಿರ್ಬೋದು, ಅಥವಾ ಯಾವುದೋ ಒಂದು ಮೊಲಗಳಿರ್ಬೋದು, ಅಥವಾ ಇಲಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ನಾಯಿಗಳಿರ್ಬೋದು, ಅಥವಾ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಕ್ರಿಮಿಕೀಟಗಳಿರ್ಬೋದು, ಎರೆಹುಳಗಳಿರ್ಬೋದು, ಮತ್ತು ಆ ಮರಗಳ ಮೇಲೆ ಪಕ್ಷಿಗಳಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯಾಗಿ ಆ ಇಡೀ ವಾತಾವರಣ ಅನಾದಿ ಕಾಲದಿಂದಲೂ ಈ ಜೀವರಾಶಿಗಳಿಂದ ರಕ್ಷಿತವಾಗಿ ಬಂದಿದೆ ಅನ್ನೋದು ಗೊತ್ತಿರುವಂಥದ್ದೇನೆ. ಈಗ ನಾವು ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಿದ್ದೀವಿ ಅಂದರೆ ಈ ಎಲ್ಲ ಜೀವರಾಶಿಗಳನ್ನು ಅಲ್ಲಿಂದ ಎತ್ತಂಗಡಿ ಮಾಡಿ ನಾವು ನಮ್ಮ ಶ್ರದ್ಧಾ ಕೇಂದ್ರವನ್ನು ನಿರ್ಮಾಣ ಮಾಡ್ತಿದ್ದೀವಿ ಅಂತ ಆಗುತ್ತೆ. ಇದು ಹಾಗಿದ್ರೆ ಪ್ರಕೃತಿಗೆ ವಿರೋಧವಲ್ಲವೋ? ಅಥವಾ ನಾವು ಎಲ್ಲ ಕಡೆನೂ ದೇವರನ್ನು ಕಾಣುವಂತಹ ಈ ನಮ್ಮ ಸಂಸ್ಕೃತಿ ಇಲ್ಲಿ ಇರುವಂತಹ ಜೀವರಾಶಿಗಳಿಗೆ ಹೇಗೆ ಹಾನಿ ಮಾಡ್ತಾ ಇದ್ದೀವಲ್ಲ, ಇದು ಯಾಕೆ ಸರಿಯಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ನಮ್ಮ ಶಾಸ್ತ್ರಗ್ರಂಥದಲ್ಲೇ ಹೇಳಿರುವಂತಹ ಒಂದು ಪದ್ಧತಿ, ಒಂದು ಪ್ರಕ್ರಿಯೆ ಏನೆಂದರೆ, ಅಲ್ಲಿ ಯಾವ ಜೀವರಾಶಿಗಳು ಮುಂಚಿಂದಲೂ ವಾಸವಾಗಿ ಇವೆಯೋ, ಮರವಾಗಿರ್ಬೋದು, ಅಥವಾ ಯಾವುದೋ ಗಿಡವಾಗಿರ್ಬೋದು, ಅಥವಾ ಒಂದು ಪಕ್ಷಿಯ ಗೂಡಿರ್ಬೋದು, ಅಥವಾ ಒಂದು ಬಿಲವಿರ್ಬೋದು, ಅಲ್ಲಿ ಯಾವ್ಯಾವ ಪ್ರಾಣಿಗಳಿವೆಯೋ ಎಲ್ಲವನ್ನು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಬೇರೆಯ ಒಂದು ಜೀವಸ್ಥಾನವನ್ನು ಮಾಡಿಕೊಡ್ಬೇಕು. ಅದೆಲ್ಲವನ್ನು ಕೂಡ ಬೇರಿನ ಸಮೇತ ಅಲ್ಲಿರುವಂತಹ ಮರಗಿಡಗಳನ್ನ ಬೇರೆ ಒಂದು ಕಡೆ ಅದನ್ನು ತೊಗೊಂಡು ಹೋಗಿ ನೆಟ್ಟು ಅದಕ್ಕೆ ಇರೋದಕ್ಕೆ ಜಾಗವನ್ನು ಮಾಡಿಕೊಡ್ಬೇಕು. ಅಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಮಾತ್ರಕ್ಕೆ, ಅಥವಾ ಯಾವುದೋ ಒಂದು ಕಾನೂನು ನಮಗೆ ಆ ಜಾಗವನ್ನು ಕೊಟ್ಟಿದೆ ಅಂತ ಮಾತ್ರಕ್ಕೆ ಅದು ನಮ್ಮದಾಗೋದಿಲ್ಲ, ಆ ಪ್ರದೇಶ ನಮ್ಮದಾಗೋದಿಲ್ಲ. ಯಾಕೆಂದರೆ ಬರೀ ಆರ್ಥಿಕವಾಗಿ ಜಸ್ಟ್ ಮನಿ ಕೆನಾಟ್ ಬೈ ದ ಲ್ಯಾಂಡ್, ಆದರೆ ಅದಕ್ಕಿಂತಲೂ ಮೂಲಭೂತವಾಗಿ ಅಲ್ಲಿರುವಂತಹ ಜೀವರಾಶಿಗಳಿಗೆ ನಾವು ಬೆಲೆಯನ್ನು ಕೊಡಬೇಕು. ಹಾಗಾಗಿ ಅದಕ್ಕೆ ಬೇರೆ ಒಂದು ನೆಲೆಯನ್ನು ಗಾಣಿಸಿ, ಮತ್ತು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಯಾವುದೇ ಜೀವರಾಶಿಗಳು ಅಲ್ಲಿ ವಾಸವಾಗಿದ್ದರೆ ಎಲ್ಲದರಿಂದಲೂ ನಾವು ಕ್ಷಮಾಪಣೆಯನ್ನು ಕೇಳಿ
ಆಮೇಲೆ ನಾವು ದೇವಾಲಯವನ್ನು ಅಥವಾ ಯಾವುದೇ ಒಂದು ಮನೆಯನ್ನು ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಇದು ನಮಗೆ ಅನಾದಿ ಕಾಲದಿಂದಲೂ ಬಂದಿರುವಂಥ ಒಂದು ಪದ್ಧತಿ. ಯಾವುದೇ ಒಂದು ಕಟ್ಟಡದ ನಿರ್ಮಾಣದ ಹಿಂದೆ ಇರುವಂತಹ ಆ ವಾಸ್ತುಶಾಂತಿ ಅನ್ನುವಂಥದ್ದು. ಹಾಗೆಯೇ ಇನ್ನೊಂದು ವಾಸ್ತುಪುರುಷ ಶಾಂತಿ ಅಂತ ಕೂಡ ಇದೆ. ಇದರಲ್ಲಿ ಈ ಪರಿಕಲ್ಪನೆ ಏನಂದರೆ, ಆ ಅನಾದ್ಯನಂತವಾದಂತಹ ಬ್ರಹ್ಮವಸ್ತು ನಮಗೆ ಯಾವುದಿದೆ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಇಂದ್ರಿಯಕ್ಕೆ ಗೋಚರವಾಗದೇ ಇರುವಂಥದ್ದು, ಮನಸ್ಸಿಗೂ ಕೂಡ ಅತೀತವಾಗಿ ಇರುವಂಥ ಬ್ರಹ್ಮವಸ್ತು, ನಾವು ಇಲ್ಲಿ ಒಂದು ಸಾಕಾರ ರೂಪದಲ್ಲಿ ಅದನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇರುವಂತಹ ಪರಿಕಲ್ಪನೆ ಏನಂದರೆ, ನಮಗೆ ಇದು ಮತ್ಸ್ಯ ಪುರಾಣದಲ್ಲಿ ಹಾಗೆ ಬೃಹತ್ ಸಂಹಿತೆಯಲ್ಲಿ ಎಲ್ಲ ಕಡೆನೂ ಕಾಣಸಿಗುತ್ತೆ. ವಾಸ್ತು ಪುರುಷ ಅಂತ ಒಬ್ಬ ದೇವಲೋಕದಿಂದ ಭೂಲೋಕಕ್ಕೆ ಬಿದ್ದ ಅಂತ. ಈ ಕಥೆಯ ಹಿಂದೆ ಸಾಕಷ್ಟು ವಿವರಗಳಿವೆ, ಆದರೆ ನಾನು ಸಂಕ್ಷೇಪವಾಗಿ ಹೇಳಬೇಕಾದ್ರೆ, ಆ ವಾಸ್ತು ಪುರುಷ ದೇವಲೋಕದಿಂದ ಭೂಲೋಕಕ್ಕೆ ಬಿದ್ದು ಆ ದೇವಲೋಕ ಮತ್ತು ಭೂಲೋಕದ ಸಂಸರ್ಗದಿಂದ ಅಥವಾ ಸಂಯೋಗದಿಂದ ಈ ಒಂದು ದೇವಾಲಯ ಅಂತ ನಿರ್ಮಾಣವಾಗುತ್ತೆ ಅಂತ. ಅಂದರೆ ಈ ದೇವಾಲಯ ಅನ್ನುವಂಥದ್ದೇನೆ ಆ ದೇವಲೋಕವೇ ಭೂಲೋಕಕ್ಕೆ ಇಳಿದು ಬಂದಿರುವಂತಹ ಸಂಕೇತ ಅಂತ. ಮತ್ತು ಅವನು ಎಲ್ಲಿ ಇಳಿದು ಬಂದು ಬಿದ್ದನೋ ಅವನ ಜನನೇಂದ್ರಿಯ ಭೂದೇವಿಯ ಒಂದಿಗೆ ಸಂಸರ್ಗವಾಗಿ ಅಲ್ಲಿ ಆ ಮೂಲ ಬೇರ ಅಥವಾ ಮೂಲ ಮೂರ್ತಿ ಅನ್ನುವಂಥದ್ದರ ನಿರ್ಮಾಣವಾಗುತ್ತೆ ಅಂತ. ಹಾಗಾಗಿ ಆ ಒಂದು ವಾಸ್ತು ಶಾಂತಿ ಅಂತ ಇರುವಂಥದ್ದು ಏನಂದರೆ, ಈ ನೀನು ವಾಸ್ತು ಪುರುಷ ಇಲ್ಲಿ ಭೂಮಿ ಮೇಲೆ ಬಂದು ಇದೆಯಾ, ನಿನ್ನನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ, ಮತ್ತು ನೀನು ಸದಾಕಾಲ ಇಲ್ಲಿಯೇ ನೆಲೆಸಿ ಇರು. ನೀನು ಒಂಚೂರು ಕೂಡ ನೀನು ಅಲ್ಗಾಡಿದ್ರೆ ಇಲ್ಲಿ ಭೂಕಂಪವಾಗುತ್ತೆ. ಇದು ನೋಡಿ, ಒಂದು ಸುಂದರವಾದಂತಹ ಕಲ್ಪನೆ. ಒಂದು ಸ್ವಲ್ಪ ಕೂಡ ವಾಸ್ತುಪುರುಷನಲ್ಲಿ ಚಲನೆ ಆಗಲಿ ಅಥವಾ ವಿಚಲನೆ ಆಗಲಿ, ಆವಾಗ ನಮಗೆ ಜೀವರಾಶಿಗಳಿಗೆ ಇಲ್ಲಿ ತೊಂದರೆ ಆಗುತ್ತೆ. ಸದಾಕಾಲವೂ ಇದು ಸುಸ್ಥಿತಿಯಲ್ಲಿ ಚೆನ್ನಾಗಿ ತುಂಬ ಸುಂದರವಾಗಿ ನೆಲೆಗಾಣಲಿ ಈ ವಾಸ್ತುಪುರುಷ ಇಲ್ಲಿ ಅಂತ. ಅದು ವಾಸ್ತು ಶಾಂತಿ ಅಥವಾ ವಾಸ್ತುಪುರುಷ ಶಾಂತಿ ಅಂತ ಮಾಡುವಂಥದ್ದುಂಟು. ಮತ್ತು ಯಾವ ಜಾಗದಲ್ಲಿ ಇಬ್ಬರ ಸಂಪರ್ಕವಾಯಿತೋ, ಆ ವಾಸ್ತುಪುರುಷನ ಮತ್ತು ಈ ಕ್ಷೇತ್ರ ಅಥವಾ ಭೂಮಿಯ ಸಂಪರ್ಕವಾಯಿತೋ, ಆ ಒಂದು ಜಾಗದಲ್ಲಿ ಆ ಮೂಲ ಭೇರವನ್ನು ಅಥವಾ ಮೂಲ ಮೂರ್ತಿಯನ್ನು, ಆ ಗರ್ಭಗುಡಿಯಲ್ಲಿ ಆ ಮೂಲ ಮೂರ್ತಿಯನ್ನು ನಿರ್ಮಾಣ ಮಾಡುವಂಥದ್ದು ಆಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ಆ ಮೂಲ ಮೂರ್ತಿ ಅಥವಾ ಗರ್ಭಗೃಹದಲ್ಲಿ ಇರುವಂತಹ ಮೂರ್ತಿ ಆ ನಿರ್ಗುಣ ನಿರಾಕಾರವಾದಂತಹ ಬ್ರಹ್ಮತತ್ವದ ಸಾಕಾರ ಸಂಕೇತವಾಗಿ ನಮಗೆ ಗರ್ಭಗೃಹದಲ್ಲಿ ಕಾಣುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.